ನಮಸ್ತೆ. ನಮಸ್ತೆ ಮ್ಯಾಮ್. ನಿಮ್ಮ ಹೆಸರು? ಸುಷ್ಮಿತಾ. ಮೇಡಮ್, ಡೈಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಕೇಸಸ್ ಜಾಸ್ತಿ ಆಗ್ತಿದೆ. ನೀವು ಯಾವ ಥರ ಪ್ರಿಕಾಷನ್ಸ್ ತೊಗೊತಿದ್ದೀರಾ? ನಾವು ಫುಲ್ ಸ್ಲೀವ್ ಕ್ಲಾತ್ ಎಲ್ಲ ಯೂಸ್ ಮಾಡೋದಾಗಿರ್ಬೋದು, ಮತ್ತು ಆಜು ಬಾಜು ನಮ್ಮ ಚಿಪ್ ಅದು ಟೈರ್ಸನ್ನು ಆಗಿರ್ಬೋದು, ಅದನ್ನೆಲ್ಲ ನಾವು ಫುಲ್ ಕ್ಲೀನ್ ಮಾಡ್ತಿರ್ಬೇಕು. ಸರೌಂಡಿಂಗ್ ಎಲ್ಲ ಕ್ಲೀನೆಸ್ ಇರಬೇಕು ಮ್ಯಾಮ್. ನೆಕ್ಸ್ಟು ಫುಲ್ ಸ್ಲೀವ್ ಕ್ಲಾತ್ ಯೂಸ್ ಮಾಡಬೇಕು. ಕಾಯಿಲ್ಸ್ ಎಲ್ಲ ಯೂಸ್ ಮಾಡಬೇಕು ಮನೆಯೆಲ್ಲ. ಮತ್ತು ನೆಟ್ಸ್ ಎಲ್ಲ ಬೆಡ್ ನೆಟ್ಸ್ ಎಲ್ಲ ಯೂಸ್ ಮಾಡಬೇಕು ನೈಟ್ಸ್ ಮ್ಯಾಮ್. ನಿಮ್ಮ ಮನೆ ಕಡೆ ಯಾರಿಗಾದ್ರೂ ಡೆಂಗ್ಯೂ ಕೇಸ್ ಏನಾದರೂ ಆಗಿದೆಯಾ? ಇಲ್ಲ ಮ್ಯಾಮ್, ಯಾರಿಗೂ ಆಗಿಲ್ಲ. ಗೊತ್ತಿರೋರಿಗೆ ಯಾರಿಗೂ ಆಗಿಲ್ಲ ಮ್ಯಾಮ್ ಇಲ್ಲಿವರೆಗೂ. ಓಕೆ. ನಿಮ್ಮ ಮನೇಲಿ ಯಾವ ಥರ ಕೇರ್ ಮಾಡ್ತಿದ್ದೀರಾ? ನಮ್ಮ ಮನೆಯಲ್ಲಿ ಮ್ಯಾಮ್ ಎಲ್ಲರಿಗೂ ಅಡ್ವೈಸ್ ಮಾಡ್ತಿದ್ದೀನಿ ಮ್ಯಾಮ್. ಎಲ್ಲರಿಗೂ ನೆಟ್ ಯೂಸ್ ಮಾಡಿರಿ, ಬೆಡ್ ನೆಟ್ಸ್, ಕಾಯಿಲ್ಸ್ ಯೂಸ್ ಮಾಡಿ ನೈಟ್ ಎಲ್ಲ. ನೆಕ್ಸ್ಟ್ ಎಲ್ಲರಿಗೂ ಫುಲ್ ಸ್ಲೀವ್ ಎಲ್ಲ ಕ್ಲಾತ್ಸ್ ವೇರ್ ಮಾಡಿರಿ ಅಂತ ಹೇಳ್ತಿದ್ದೀನಿ ಮ್ಯಾಮ್. ಸೊ ಇದು ಅವೇ ಹುಟ್ಕೊಳ್ಳುತ್ತೆ ಮ್ಯಾಮ್. ಅದಕ್ಕೆ ನಿಂತ ನೀರು ನಿಲ್ಲಂಗೆ ಎಲ್ಲ ಕ್ಲೀನೆಸ್ ಇಟ್ಕೋಬೇಕು ಮ್ಯಾಮ್. ಅಂದರೆ ಶುದ್ಧವಾದ ನೀರಲ್ಲೇ ಮಾಸ್ಕಿಟೋ ಇದು ಅದರದ್ದು ಸಂತಾನೋತ್ಪತ್ತಿ ಆಗುತ್ತೆ ಮ್ಯಾಮ್. ಆ ಥರದನ್ನ ಯಾವುದು ನೀರು ನಿಲ್ಲೋ ಥರನ ಮೇಂಟೆನೆನ್ಸ್ ಮಾಡಬೇಕು ಮ್ಯಾಮ್ ಸರೌಂಡಿಂಗ್ ಎಲ್ಲ. ಮತ್ತು ಕಪ್ಪೆ ಚಿಪ್ಪುಗಳಲ್ಲಿ ಎಲ್ಲ ಮಳೆಗಾಲೆಲ್ಲ ಮ್ಯಾಮ್ ಅಲ್ಲಿ ನೀರು ತುಂಬ್ಕೊಂಡಿರ್ತದೆ, ಅದರೊಳಗೂ ಸಂತಾನೋತ್ಪತ್ತಿ ಮಾಡುತ್ತೆ ಮ್ಯಾಮ್ ಅದು. ಸೊ ಅದನ್ನೆಲ್ಲ ಏನು ಮಾಡ್ಬೇಕಂದ್ರೆ ಮ್ಯಾಮ್, ಯೂಸ್ ಆದಮೇಲೆ ಅದನ್ನು ಏನು ಮಾಡ್ಬೇಕಂದ್ರೆ ಉಲ್ಟಾ ಮಾಡಿ ಬಿಸಿಲಿಗೆಲ್ಲ ಇಡಬೇಕು ಮ್ಯಾಮ್. ಅದು ಇವಾಗ ಗಾರ್ಬೇಜಿಂದ ಅದರಿಂದನೂ ನಿಮಗೆ ಕಸ ಇರುತ್ತೆ ಮ್ಯಾಮ್. ಅದನ್ನಿಂದ ಗಾರ್ಬೇಜನ್ನು ಏನು ಮಾಡ್ಬೇಕು ಮ್ಯಾಮ್, ಹಸಿ ಕಸ ಒಣ ಕಸ ಅಂತೆಲ್ಲ ಸಪ್ರೇಟಾಗಿ ಹಾಕ್ತಿರ್ಬೇಕು ಮ್ಯಾಮ್. ಎಲ್ಲ ಒಂದೇ ಕಡೆ ಹಾಕಿದರೆ ಅಲ್ಲಿನೂ ಮಾಸ್ಕಿಟೋ ಜಾಸ್ತಿ ಇರುತ್ತೆ ಮ್ಯಾಮ್. ಸೊ ಅದನ್ನೆಲ್ಲ ಕ್ಲೀನೆಸ್ ಮೇನ್ ರೀಸನ್ ಏನು ಮ್ಯಾಮ್, ಕ್ಲೀನೆಸ್ ಮೇಂಟೆನೆನ್ಸ್ ಮಾಡಬೇಕು ಮ್ಯಾಮ್ ಡೆಂಗ್ಯೂಗೆ. ಮತ್ತು ನೀರಿಂದ ಮ್ಯಾಮ್, ನೀರನ್ನು ಕಂಟಾಮಿನೇಟೆಡ್ ಎಲ್ಲ ನೀರು ಯೂಸ್ ಮಾಡಿದಾಗ ಆಗಿರ್ಬೋದು, ಫುಡ್ ಯೂಸ್ ಮಾಡಬೇಕು, ಅದನ್ನೆಲ್ಲ ತಡೆಗಟ್ಟಬೇಕು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ಮಾನ್ಸ ಅಂತ. ಎಲ್ಲಿರೋದು? ಹುಬ್ಳಿ. ಹೌದಾ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಏನಕ್ಕೆ ಬಂದಿದ್ದೀರಾ? ಅಂದರೆ ನಮ್ಗೆ ಸ್ವಲ್ಪ ಕೆಲಸ ಇತ್ತು ಅದಕ್ಕಾಗಿ. ಹೌದಾ. ಇವಾಗ ಡೈಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಕೇಸಸ್ಗಳು ಜಾಸ್ತಿ ಆಗ್ತಿದೆ. ನೀವು ನೋಡ್ತಾ ಇರೋಗೆ ಟಿ ವಿ ಚಾನೆಲ್, ಹಾಸ್ಪಿಟಲ್ಗಳಲ್ಲಿ ಜಾಸ್ತಿ ಜನ ಬರ್ತಿದ್ದಾರೆ, ಡೆಂಗ್ಯೂಯಿಂದ ನರಳ್ತಿದ್ದಾರೆ. ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ? ಯಾವ ಥರ ಪ್ರಿಕಾಷನ್ಸ್ ತೊಗೊತಿದ್ದೀರಾ? ಮೊದಲನೇದಾಗಿ ಏರಿಯಾ ಎಲ್ಲ ಕ್ಲೀನ್ ಇಟ್ಕೋಬೇಕು. ಏರಿಯಾಕ್ಕಿಂತ ಮೊದಲು ಮನೆ ಎಲ್ಲ ಕ್ಲೀನ್ ಇಟ್ಕೋಬೇಕು. ಅದ್ರಾಗ ಗಲೀಜು ನೀರು ಕುಡಿಬಾರ್ದು. ಗಲೀಜು ನೀರಿಂದ ಅದು ಮೊದಲು ಹೇಳ್ತಿದ್ರು, ಗಲೀಜು ನೀರಿಂದನೇ ಸೊಳ್ಳೆ ಕಚ್ಚಿ ಡೆಂಗು ಬರ್ತಿದೆ ಅಂತ. ಅದು ಸುಳ್ಳು. ಸಿಹಿ ನೀರಿಂದನೇ ಡೆಂಗು ಬರಾಕತ್ತೈತಿ ಇವಾಗ. ಹಾಗಾಗಿ ಸಿಹಿ ನೀರನ್ನು ಕ್ಲೀನಾಗಿ ಇಟ್ಕೋಬೇಕು. ನಾವು ಸುತ್ತಮುತ್ತ ವಾತಾವರಣ ಕ್ಲೀನಾಗಿ ಇಟ್ಕೋಬೇಕು. ಡ್ರೈನೇಜನ್ನೆಲ್ಲ ಎಲ್ಲಿ ಸ್ಟೋರ್ ಮಾಡಬೇಕಂತ ಹಾಕಿದ್ದಾರೆ, ಅಲ್ಲೇ ಹೋಗಿ ಸ್ಟೋರ್ ಮಾಡಿದರೆ ಒಳ್ಳೆಯದು. ಮತ್ತು ನೀವು ಯಾವ ಥರ ಕೇರ್ ತೊಗೊತಿದ್ದೀರಾ? ನಾವು ಫಸ್ಟಾಗಿ ಕೇರ್ ಮಾಡ್ತಿರೋದೇ ನಮ್ಮ ಮನೆಯಲ್ಲಿರೋರನ್ನ. ನಾವು ಕೆಲಸ ಮಾಡೋ ವರ್ಕ್ ಪೇಷಂಟನ್ನೇ ಕೇರ್ ಮಾಡೋದು. ಅದರಲ್ಲಿ ಫಸ್ಟ್ ನಾವು ಕೇರ್ ಮಾಡ್ಕೊಳ್ಳೋದು ನಮ್ಮನ್ನು. ಹಾಗಾಗಿ ನಮ್ಮ ಮನೆಯಲ್ಲೆಲ್ಲ ಕ್ಲೀನಾಗಿ ಇಟ್ಕೊಳೋದು. ಹಾಗೆ ಮತ್ತು ಬೆಳಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ಬಿಸಿ ನೀರೆಲ್ಲ ಕುಡಿಬೇಕು. ಅಂದರೆ ಇವಾಗ ಸಿಹಿ ನೀರಿಂದನೇ ಬರ್ತಿದೆ ಅಂತ ಇದೆಯಲ್ಲ, ಹಾಗಾಗಿ ಬಿಸಿ ನೀರು ಜಾಸ್ತಿ ಕುಡಿಯೋದು. ಮತ್ತು ಇದು ಕ್ಲಾತ್ಸ್ ಎಲ್ಲ ಮೇಂಟೈನ್ ಮಾಡ್ಕೋಬೇಕು. ಹಾಗಾಗಿ ಮತ್ತು ಹಸಿ ಕ್ಲಾತ್ನೇ ಹಾಕೋಬಾರ್ದು, ಫುಲ್ ಕ್ಲಾತ್ಸ್ ಹಾಕೋಬೇಕು. ಆಲ್ಮೋಸ್ಟ್ ಹೈಜೀನ್ ಆಗಿರ್ಬೇಕು. ಮೊದಲಾಗಿ ಹೈಜೀನ್ ಮೇಂಟೈನ್ ಮಾಡಿದರೆ ಯಾವ ರೋಗ ಬರೋದಿಲ್ಲ. ಓಕೆ, ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಹೆಸರು? ಶ್ರೀನಿವಾಸ ಅಂತ. ಎಲ್ಲಿರೋದು? ನಾವಿಲ್ಲೇ ಮೈಸೂರು ರೋಡ್ ಗುರದಳ್ಳಿಯಲ್ಲಿ. ಏನು ಕೆಲಸ ಮಾಡ್ಕೊಂಡಿದ್ದೀರಾ? ನಾವು ಆಟೋ ಓಡಿಸೋದು. ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ದೀರಾ? ನಾನು 30 ವರ್ಷದಿಂದ ಓಡಿಸ್ತಾ ಇದ್ದೀನಿ ಮೇಡಮ್. ಸರ್, ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಿದೆ. ನಿಮ್ಮನ್ನು ನೀವು ಯಾವ ಥರ ಪ್ರಿಕಾಷನ್ಸ್ ತೊಗೊತಿದ್ದೀರಾ? ಯಾವ ಥರ ಕೇರ್ ಮಾಡ್ತಾ ಇದ್ದೀರಾ? ನಾವೇನಂದರೆ ನಾವು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕು. 40% ನಾವು ಸ್ವಚ್ಛ ಮಾಡಿಕೋಬೇಕು. 40% ಇನ್ನು ಗೌರ್ಮೆಂಟ್ ಅವರು ಕ್ಲೀನ್ ಮಾಡಿ ಎಲ್ಲ ಗಿರಿಗಳೆಲ್ಲ ಕ್ಲೀನ್ ಮಾಡಿ ನೀರು ನಿಲ್ದಿರಂಗೆಲ್ಲ ಇದು ಮಾಡ್ಕೊಂಡು ಹೋದರೆ ಯಾವ ಕಾಯಿಲೆಗಳು ಬರಲ್ಲ. ಡೆಂಗಿ ಅಂತಲೇ ಅಲ್ಲ, ಮನುಷ್ಯ ಆರೋಗ್ಯವಾಗಿ ಇರ್ತಾನೆ. ಫಸ್ಟ್ ಆಫ್ ಆಲು ಮಳೆ ಬಂದಾಗ ಎಲ್ಲೂ ನೀರು ನಿಲ್ಲಬಾರ್ದು, ಅದೇ ಮೈನ್ ಬಂದಿರೋದು. ಆಮೇಲೆ ಈ ದಾರಿಗಳಲ್ಲಿ ಸ್ವಲ್ಪ ಜನಗಳೆಲ್ಲ ರೀಸಸ್ಗೆ ಹೋಗೋದು ಇವೆಲ್ಲ ಮಾಡ್ತಾರಲ್ಲ, ಅದರಿಂದನೂ ಕಾಯಿಲೆಗಳು ಬರ್ತವೆ. ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಅಲ್ಲೆಲ್ಲ ಜನನೂ ಹೋಗ್ದಿರಂಗೆ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ನಾಳೆ ಇವತ್ತು ಅವ್ರ ಮಕ್ಕಳಿಗಾಗಿದೆ, ನಾಳೆ ನಮ್ಮ ಮಕ್ಕಳಿಗೂ ಆಗ್ಬೋದು. ಇದೆಲ್ಲ ಸ್ವಲ್ಪ ಹುಷಾರಾಗಿ ನೋಡಿಕೊಂಡ್ರೆ ಡೆಂಗಿ ಜ್ವರ ಎಲ್ಲ ಸ್ವಲ್ಪ ದೂರ ಇರುತ್ತೆ. ಅದು ಬಿಟ್ಟರು ನಾವು ಬಂದೈತೆ ಅಂದ್ಬಿಟ್ಟು ಹೋಗೋದು, ಹುಷಾರಿಲ್ದಿರೋದಾಗ ಹೋಗಿ ಇಂಜೆಕ್ಷನ್ ಹಾಕ್ಕೊಳೋದು, ಅದೆಲ್ಲ ಒಬ್ಬರಿಂದ ಒಬ್ರಿಗೆ ಹರಳ್ಕೊತದ. ಅದರಿಂದ ಕ್ಲೀನ್ ಮಾಡಿಕೋಬೇಕು. ನಾವಿರೋ ಜಾಗ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೋಬೇಕು. ನೀರು ನಿಲ್ದಿರೋ ಜಾಗ ಇಟ್ಕೋಬೇಕು. ಆಮೇಲೆ ಈ ತೆಂಗಿನಕಾಯಿ ಚಿಪ್ಪೆ ಅದರಲ್ಲೆಲ್ಲ ನೀರು ನಿಲ್ತವೆ, ಅದರಿಂದನೇ ಮೈನ್ ಬರೋದು. ಈಗ ಎಳ್ಳೀರು ಕುಡಿತೀವಿ ಮನೇಲಿ, ಎಲ್ಲಂದ್ರೆ ಅಲ್ಲಿ ಮಡಗಿರ್ತೀವಿ, ಅದರಲ್ಲಿ ನೀರು ತುಂಬ್ಕೊಂಡಿರುತ್ತೆ ಅಂದ್ಕೊಳ್ಳಿ, ಆ ನೀರಿಂದ ಡೆಂಗಿ ಜ್ವರ ಬರುತ್ತೆ, ಸೊಳ್ಳೆಗಳು ಬರ್ತಾ ಇರ್ತವೆ. ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ
ಅದರಿಂದ ನಾವು ಸ್ವಲ್ಪ ದೂರ ಇರ್ಬೋದು ಅಂತ ಅನ್ಕೊಂತೀವಿ. ಸರ್ ನಿಮ್ಮ ಮನೇಲಿ ನೀವು ಯಾವ ಥರ ನಿಮ್ಮ ಮಕ್ಳಿಗಾಗಲಿ ನಿಮ್ಮ ಮನೇಲಿರೋರ್ಗಾಗಲಿ ಯಾವ ಥರ ಕೇರ್ ಮಾಡ್ತಿದ್ದೀರಾ ಸರ್ ಮನೇಲಿ ಒಳಗಡೆ? ಹಾಂ, ಅದೇ ಮೇಡಮ್, ನಾವೆಲ್ಲ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊತೀವಿ. ಫೆನಾಯ್ಲು ಮತ್ತು ಲೇಸರು ಅದು ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ವಾಶ್ ಮಾಡ್ಕೊತೀವಿ, ಕ್ಲೀನ್ ಮಾಡಿಕೊತೀವಿ. ಅವಾಗ ಒಂದು ದಿವಸಕ್ಕೆ 2 ದಿವಸಕ್ಕೆಲ್ಲ ಬಟ್ಟೆಗಳನ್ನ ಕ್ಲೀನ್ ಮಾಡ್ತೀವಿ. ಬೆಡ್ಶೀಟು ಗಿಡ್ಶೀಟು ಅವೆಲ್ಲ ಕ್ಲೀನ್ ಮಾಡಿದ್ರೆ ಅದು ಸ್ವಲ್ಪ ಸೊಳ್ಳೆಗಳು ಅವಾಯ್ಡ್ ಆಗುತ್ತೆ. ಸುತ್ತಲೂ ಕ್ಲೀನ್ ಮಾಡ್ಕೋಬೇಕು. ಆ ಬಟ್ಟೆ ಕ್ಲೀನ್ ಮಾಡಿಕೊಂಡ್ರೆ ಅದು ಸ್ವಲ್ಪ ದೂರ ಇರುತ್ತೆ ಅಷ್ಟೇ. ಸರ್ ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಜಗದೀಶ್ ಅಂತೇಳಿ. ಸರ್ ಏನು ಮಾಡ್ಕೊಂಡಿದ್ದೀರಾ? ನಾವು ಹಾಗೆ ವರ್ಕ್ ಪ್ರೈವೇಟ್. ಸರ್ ಇವತ್ತು ಇಲ್ಲಿ ಬಂದಿರೋ ವಿಶೇಷ? ಸುಮ್ಮನೆ ಹಾಗೆ ಫ್ರೀ ಟೈಮ್ ಬಂದು ವಿಸಿಟ್ ಮಾಡ್ತೀವಿ. ಸರ್ ಇವಾಗ ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಕೇಸಸ್ಗಳು ಜಾಸ್ತಿ ಆಗ್ತಿದೆ. ದಿನದಿಂದ ದಿನಕ್ಕೆ ಒಬ್ಬರಲ್ಲ ಇಬ್ಬರಲ್ಲ ಸಾವನ್ನಪ್ತಿದ್ದಾರೆ. ಸರ್ ನಿಮ್ಮನ್ನ ನೀವು ಯಾವ ಥರ ಕೇರ್ ಮಾಡ್ಕೊತಿದ್ದೀರಾ ಸರ್? ನಮ್ಮಷ್ಟಕ್ಕೆ ನಾವು ಪ್ರಿಪೇರ್ ಮಾಡಿ ನಾವು ಸೇಫ್ಟಿ ಮಾಡ್ಕೊಂಡೆ ಮತ್ತೊಬ್ಬರಿಗೆ ಹೇಳಬೇಕು. ಸರ್ ಅದೇ ಸರ್, ನಿಮ್ಮ ಮನೆ ಆಗಲಿ ನಿಮ್ಮ ಮಕ್ಕಳಾಗಲಿ ನಿಮ್ಮ ವಾತಾವರಣ ಆಗಲಿ ಯಾವ ಥರ ಇಟ್ಕೊಂಡಿದ್ದೀರಾ? ಇವಾಗ ಸೊಳ್ಳೆ ಕಚ್ಚದಲ್ಲೇ ಇರೋ ಥರ, ಸೊಳ್ಳೆ ಬರ್ದಲ್ಲೇ ಇರೋ ಥರ? ಇಲ್ಲ, ಅದಕ್ಕೆ ಮುಂಜಾಗ್ರತೆಯಿಂದ ಎಲ್ಲನೂ ಏನೋ ಕಚ್ಚಾ ವಸ್ತು ಇರ್ತದೆ, ಟೈರು ಅವೆಲ್ಲ ನೀರು ಸಂಗ್ರಹಣೆ ಅವೆಲ್ಲ ತೆಗೆದಾಕಿ ಸ್ವಚ್ಛತೆ ಕಾಪಾಡೋದಂದ್ರೆ ಸೊಳ್ಳೆ ಆಗಂಗಿಲ್ಲ, ಅದರ್ಲಿಂತ ಡೊಂಗೆನೂ ಬರೋಂಗಿಲ್ಲ. ಅದರ್ಲಿಂತ ಕಚ್ಚಿ ಇದಾಗಂಗಿಲ್ಲ. ಸ್ವಚ್ಛ ಇಡೋ ಉದ್ದೇಶದಿಂದ ಡೊಂಗೆ ಬರಲಿಕ್ಕೆ ಕಾರಣ ಇದೆ. ಸರ್ ಇವಾಗ ವಿಧಾನಸೌಧದಲ್ಲಿ ಇದೇ ಡೆಂಗ್ಯೂ ಕೇಸ್ ಬಗ್ಗೆ ಒಂದು ದೊಡ್ಡ ವಿಚಾರ ನಡೀತಿದೆ, ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ವಾ ಸರ್? ಇದು ಗೊತ್ತಿದೆ ಮೇಡಮ್, ಗೊತ್ತಿದೆ. ಅವರು ಡಿಸ್ಕಸ್ ಮಾಡ್ತಾ ಇದ್ದಾರೆ, ಮುಂದೆ ಅವರು ತಗೋತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಸರ್ಕಾರದಿಂದ. ಅವ್ರಲಿಂತ ಅವ್ರು ಏನು ಹೇಳ್ತಾ ಇದ್ದಾರೆ ಅವ್ರು ನಾವು ಕೇಳಬೇಕು, ಸಾರ್ವಜನಿಕರಾಗಿ ನಾವು ಕೇಳಬೇಕು. ಅದರಲ್ಲಿಂದ ನಾವು ಕೇಳಲಾದೆ ಕೇರ್ಲೆಸ್ ಆಗಿ ಮಾಡ್ಕೊಂಡು ಹೋದ್ರೆ ನಮ್ಮ ಅಪಾಯ ನಮಗೆ ಇದ್ದಲ್ಲ, ಅವ್ರದ್ದೇನು ಇದು ಇರೋಂಗಿಲ್ಲ. ಮತ್ತು ನಾವೇ ತೊಗೋಬೇಕು. ಅವರಿಗೆ ನೆಕ್ಸ್ಟ್ ಅವ್ರ ಹತ್ರ ನಮ್ಗೇನು ಕಂಟ್ರೋಲ್ ಆಗಲಿಲ್ಲ ಅಂದ್ರೆ ಅವ್ರ ಹತ್ರ ಕೇಳುತ್ತೆ. ಸರ್ ನಿಮ್ಮ ಮನೇಲಿ ಮಕ್ಕಳು ಇರ್ತಾರಲ್ಲ, ಅವ್ರನ್ನ ಯಾವ ಥರ ನೀವು ರಕ್ಷಣೆ ಮಾಡ್ತೀರಾ ಸರ್? ಸೊಳ್ಳೆ ಪರದೆ ತೊಗೋಬೇಕು ರೀ. ಆಮೇಲೆ ಸೊಳ್ಳೆ ಕೊಯ್ಲು ಇರ್ತದೆ, ಕೊಯ್ಲು ನಮ್ದು ಏನಿದೆ ಇರ್ತಾವೆ ತೊಗೋಬೇಕು. ಕಿಟಕಿ ಡೋರ್ ಎಲ್ಲ ಕ್ಲೋಸ್ ಮಾಡಿ ಒಳಗಡೆ ಎಲ್ಲ ಸ್ವಚ್ಛ ಇದು ಮಾಡ್ಕೊಂಡು ಹೊರಗಡೆ ವಾತಾವರಣವನ್ನು ಸರಿಯಾಗಿ ಇಟ್ಕೊಂಡ್ರೆ ಸೊಳ್ಳೆನೂ ಆಗಂಗಿಲ್ಲ. ಸ್ವಚ್ಛತೆ ಕಾಪಾಡಬೇಕು ಅಷ್ಟೇ. ಮತ್ತೆ ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.